ನಮಸ್ಕಾರ. ಬೆಂಗಳೂರು, ಮೈಸೂರು, ಆಮೇಲೆ ಮುಂಬೈ, ಚೆನ್ನೈ ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಈಗ ಅಪಾರ್ಟ್ಮೆಂಟ್ಗಳು ತುಂಬ ಆಗಿಬಿಟ್ಟಿದೆ. ಈ ಅಪಾರ್ಟ್ಮೆಂಟ್ಗಳು ಕಟ್ಟಿರ್ತಾರೆ, ಆದರೆ ಇದರಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗ್ತಿದೆ ಅಪಾರ್ಟ್ಮೆಂಟ್ಗಳಲ್ಲಿ. ಯಾವುದಪ್ಪ ಅಂದರೆ ಈ ಟಾಯ್ಲೆಟ್ ಪೈಪ್ಲೈನ್ ಬ್ಲಾಕ್ ಆಗ್ತಿರೋದು. ಯಾಕೆ ಬ್ಲಾಕ್ ಆಗ್ತಾ ಇದೆಯಲ್ಲ? ಕೆಲವರು ಗೊತ್ತಿಲ್ಲದೇನೋ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಹಾಕ್ಬಿಟ್ಟಿರ್ತಾರೆ. ಮಾಡಿ ಮೇಲೆ ಮನೆಯವರು ಅವರ ಟಾಯ್ಲೆಟ್ ಬೇಸಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಹಾಕಿರ್ತಾರೆ. ಅದೇನಾಗುತ್ತೆ, ಬಂತು ಕೆಳಗಡೆ ಮನೆಯಲ್ಲಿ ಬ್ಲಾಕ್ ಆಗುತ್ತೆ, ಅಥವಾ ಯಾವುದೋ ಬೆಂಡಲ್ಲಿ ಬ್ಲಾಕ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನೀರು ಫ್ಲಶ್ ಆಗಲ್ಲ, ಆವಾಗ ಅದು ಟಾಯ್ಲೆಟ್ ಪೈಪ್ಲೈನ್ ಜಾಮ್ ಆಗುತ್ತೆ. ಇಂಥ ಸಮಸ್ಯೆಲಿ ಏನು ಮಾಡ್ತಾರೆ ಅವರು, ಪ್ಲಂಬರ್ನ ಕರೆಸ್ತಾರೆ. ಆ ಪ್ಲಂಬರ್ 10ನೇ ಫ್ಲೋರು 8ನೇ ಫ್ಲೋರ್ ಹತ್ತು ಇಳಿದು ಆ ಪೈಪನ್ನು ಕಟ್ ಮಾಡಿ ತೆಗೆದು ಮತ್ತೆ ಹೊಸ ಪೈಪ್ ಕುಸ್ಬೇಕಾಗತ್ತೆ. ಇದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಒಂದು ಇದು ಕಾಸ್ಟ್ ಎಫೆಕ್ಟಿವ್ ಆಗೋದಿಲ್ಲ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಇದು ತಕ್ಷಣಕ್ಕೆ ಆಗುವಂಥ ಕೆಲಸಗಳು ಅಲ್ಲ ಇದು. ಹಾಗಾಗಿ ಇದು ತುಂಬ ಹಿಂಸೆ ಕೊಡುತ್ತಿದ್ದು, ಯಾಕಂದರೆ ಯಾರೂ ಬಳಸಲಿಕ್ಕೆ ಆಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಬಾತ್ರೂಮ್ ಅಂದರೆ ಟಾಯ್ಲೆಟ್ಸು, ಅದೇನೋ ಬಳಸೋಕ್ಕೆ ಆಗಲ್ಲ. ಇಂಥ ಟೈಮಲ್ಲಿ ಏನು ಮಾಡೋದು, ತುಂಬ ಫ್ರಸ್ಟ್ರೇಷನ್ ಸ್ಥಿತಿ ಇರ್ತಿದ್ದು. ಎಂತ ಮಾಡ್ಬೋದು ಅಂದರೆ, ನಮ್ಮದೊಂದು ಪ್ರಾಡಕ್ಟ್ ಇದೆ ಸ್ಯಾಂಡ್ರೈನ್ ಅಂತ. ನೋಡಿ, ಇದು ಸ್ಯಾಂಡ್ರೈನ್ ಅಂತ. ಈ ಪ್ರಾಡಕ್ಟ್ನ ಜಸ್ಟ್ ನೀವು ಈ ಪ್ಯಾಕೆಟ್ನ ಕಟ್ ಮಾಡಿ ಟಾಯ್ಲೆಟ್ ಬೇಟೆ ಸುರಿದು ಫ್ಲಶ್ ಮಾಡೋದು ಸಾಕು. ಒಂದು ಫ್ಲಶ್ 8ರಿಂದ 10 ಲೀಟ್ರ್ ನೀರು ಹಾಕಿದ್ರೆ ಅದು ಹೋಗಿ ಅಲ್ಲಿ ಏನು ಜಾಮ್ ಆಗಿರುತ್ತೆ ಆ ಜಾಮನ್ನು ಕಂಪ್ಲೀಟಾಗಿ ಕರಗಿಸಿ ನಿಮ್ಮ ಈಸಿ ಫ್ಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಪೈಪಲ್ಲಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಯಾವುದೇ ರೀತಿ ಪ್ಲಂಬರ್ಗಳು ಬೇಡ. ಈ ಪ್ರಾಡಕ್ಟೇ ಆ ಪೈಪ್ನ ಬ್ಲಾಕೇಜ್ ರಿಮೂವ್ ಮಾಡೋದ್ರಿಂದ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಹೌದು, ನಿಮಗೊಂದು 6 to 8 ಅವರ್ಸಲ್ಲಿ ಇದು ಕೆಲಸನ ಮಾಡಿಕೊಡುತ್ತೆ. ಹಾಗಾಗಿ ಇದು ಎಕೋ ಫ್ರೆಂಡ್ಲಿ, ಕಂಪ್ಲೀಟ್ ಆರ್ಗ್ಯಾನಿಕ್ ಇರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇದು ಬಳಸೋರ್ಗೂ ಏನೋ ಸಮಸ್ಯೆ ಇಲ್ಲ, ಜೊತೆಗೆ ಪೈಪ್ಲೈನ್ ಮೇಲೂ ಏನೂ ಕೂಡ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಇಂಥ ಸಮಸ್ಯೆ ಇರೋರು ಪ್ರಿಕಾಷನರಿ ಮೆಜರ್ಸ್ ಕೂಡ ಇದನ್ನು ಬಳಸ್ಬೋದು. ನೀವು ರೆಗ್ಯುಲರಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ರೆಗ್ಯುಲರಾಗಿ ಈ ಸ್ಯಾಂಡರ್ನ ಬಳಸ್ತಾ ಇದ್ದರೆ ನಿಮಗೆ ಯಾವುದೇ ರೀತಿಯ ಈ ಬ್ಲಾಕೇಜ್ ಸಮಸ್ಯೆಗಳು ಆಗೋದಿಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ.